ಬಿಡದಿ ಟೌನ್ಶಿಪ್ ಅಖಾಡದಲ್ಲಿ ಈಗ ಆಡಳಿತ ವಿರೋಧ ಪಕ್ಷಗಳ ವಾಕ್ಸಮರ ಮುಂದುವರೆದಿದೆ. ವಿರೋಧ ಪಕ್ಷಗಳು ಸಿಎಂ ಶಿವಕುಮಾರ್ ಟಾರ್ಗೆಟ್ ಮಾಡಿದರೆ ಆಡಳಿತ ಪಕ್ಷದ ನಾಯಕರು ನೇರ ಕುಮಾರಸ್ವಾಮಿ ಅವರನ್ನ ಗುರಿಯಾಗಿಸಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಇಲ್ಲಿ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಡಿಕೆ ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ಅನ್ನೋ ರೀತಿಯ ಪರಿಸ್ಥಿತಿ ಇದೆ. ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಅನ್ನುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ರೈತರು ಹೇಳ್ತಾ ಇರೋದೇನು, ಇಡೀ ರಾಜ್ಯದಲ್ಲಿ ಚರ್ಚೆಗಳು ಯಾವ ರೀತಿ ಆಗ್ತಾ ಇದೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಅಂತಂದ್ರೆ ಇವರ ಪ್ರತಿಷ್ಠೆಯ ಹೊಡೆದಾಟಕ್ಕೆ ರೈತರ ಈ ಹೋರಾಟವನ್ನು ವೇದಿಕೆ ಮಾಡ್ಕೋತಾ ಇದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಿದ್ರೆ ಬಿಡದಿಯಲ್ಲಿ ಏನೆಲ್ಲ ನಡೀತಾ ಇದೆ, ವಾಕ್ಸಮರ ಯಾವ ರೀತಿ ಮುಂದುವರೆದಿದೆ, ಏನೆಲ್ಲ ನಡೀತಾ ಇದೆ ಅನ್ನೋದು ಕೂಡ ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ನೀವೆಲ್ಲರೂ ಕೂಡ ಕೇಳಿಸ್ಕೊತಾ ಇದ್ದೀರಿ. ಡಿಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿಯ ನಡುವೆ ಇದೇ ಬಿಡದಿಯ ಹೋರಾಟ ಯಾವ ಮಟ್ಟಿಗೆ ಪ್ರತಿಷ್ಠೆಯ ಕಾಳಗಾಗಿದೆ, ಯಾವ ಮಟ್ಟಿಗೆ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ಒಂದು ಮಾತು ಮಾತಾಡಿದ್ರೆ ಅದ್ರ ಮಾರನೇ ದಿನನೋ ಅಥವಾ ಸಂಜೆನೋ ಕುಮಾರಸ್ವಾಮಿ ಅವರು ಮತ್ತೆ ಪ್ರೆಸ್ ಮೀಟ್ಗೆ ಬರ್ತಾರೆ, ಅವರಿಗೆ ಕೌಂಟರ್ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಮಾರನೇ ದಿನ ಮತ್ತೆ ಡಿಕೆ ಶಿವಕುಮಾರ್ ಬರ್ತಾರೆ, ಕುಮಾರಸ್ವಾಮಿ ಅವರಿಗೆ ಕೌಂಟರ್ ಕೊಡ್ತಾರೆ. ಇದು ಒಂದು ರೀತಿ ಕುಮಾರಸ್ವಾಮಿ ವರ್ಸಸ್ ಡಿಕೆ ಶಿವಕುಮಾರ್, ದೇವೇಗೌಡ ಫ್ಯಾಮಿಲಿ ವರ್ಸಸ್ ಡಿಕೆ ಶಿವಕುಮಾರ್ ಅನ್ನುವಂತ ಪರಿಸ್ಥಿತಿಗೆ ಕಾರಣ ಆಗ್ಬಿಟ್ಟಿದೆ. ಹಾಗಿದ್ರೆ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ರೈತರು ಹೇಳ್ತಾ ಇರೋದೇನಂತಂದ್ರೆ ಎಲ್ಲವನ್ನ ಪಕ್ಕಕ್ಕಿಡಿ, ನೀವು ರೈತರಿಗೆ ಒಳ್ಳೆಯದಾದ್ರೆ ಸಾಕು, ಪ್ರತಿಷ್ಠೆಯ ಕಣವನ್ನ ಪಣಕ್ಕೆ ಇಡಬೇಡಿ, ಪಕ್ಕಕ್ಕಿಡಿ, ನಮ್ಮ ಒಳಿತಿಗೆ ಕಿಂಚಿತ್ತಾದ್ರೂ ಯೋಚಿಸಿ ಅಂತ ಹೇಳಿ ಈ ಒಂದು ವರದಿಯನ್ನು ನೋಡ್ಕೊಂಡ್ ಬನ್ನಿ. ಆಮೇಲೆ ಮಾತಾಡ ಎಲ್ಲರ ಮನಸ್ಸಿಗೆ ನೋವುಂಟು ಮಾಡೋದು ನನ್ನ ಅಭಿಲಾಷೆ ಆಗಲಿ, ನನಗಿಷ್ಟ ಇಲ್ಲ. ರಾಜ್ಯದ ಮುಖ್ಯಮಂತ್ರಿಗಳು ಮಾತಾಡಬೇಕಾದ್ರೆ ತುಂಬಾ ನೋವಿನಲ್ಲಿ ಮಾತಾಡಿದ್ದಾರೆ. ನೋವು ಪಟ್ಕೊಳ್ಳೋದಾಗ್ಲಿ ಅತಿ ನೇರ ಪದಬಳಕೆ ಮಾಡ್ಕೊಂಡು ಹೇಳಿದ್ದಾರೆ. ದೇವೇಗೌಡರು ನಿಮಗೆ ವಿರುದ್ಧವಾಗಿ ನಾವು ನಮ್ಮ ಶಾಸಕಾಂಗ ಪಕ್ಷದ ನಾಯಕನಾಗಿ ಮಾಡಲಿಕ್ಕೆ ನಾವು ಒಪ್ಪಿಲ್ಲ. ನಾನೇನು ಅನ್ನೋದು ಕುಮಾರಸ್ವಾಮಿ ಅವ್ರಿಗೂ ಗೊತ್ತಿದೆ. ಸುಮ್ಮನೆ ಇದೆಲ್ಲ ರಾಜಕೀಯವಾಗಿ ಮಾತಾಡುವಂತದ್ದು. ಅವ್ರಿಗೆ ಅವ್ರ ಸ್ವಾತಂತ್ರ್ಯದ ನಂದಿನ ಆದ್ರಿಂದ ಆಯ್ತಪ್ಪ ಹೇಳಿ ಅವರು ಸುಮ್ಮನೆ ಇದನ್ನ ಈ ಲೂಸ್ ಟಾಕ್ ಬೇಡ. ಬಿಡದಿ ಕದನ ಕಣದಲ್ಲಿ ಪೊರಕೆ, ಒನಕೆಗೆ ಪೂಜೆ. ಕುಮಾರದ್ವಯರ ನಡುವೆ ಕಾವೇರಿದ ಮನದ ಮಾತು. ಬಿಡದಿಯ ರಣಭೂಮಿಯಲ್ಲಿ ಟೌನ್ಶಿಪ್ ವಿರೋಧಿ ಹೋರಾಟ ಕಾಡಿಗಿಚ್ಚಿನಂತೆ ಹಬ್ಬಿದೆ. ಒಂದೆಡೆ ಟೌನ್ಶಿಪ್ ಪರ ಇರುವಂತಹ ರೈತರು ಸಹ ಪ್ರತಿಭಟನೆ ಮುಂದುವರೆಸಿದ್ದು, ಇಂದು ಕದನ ಕಣದಲ್ಲಿ ಭೂಸ್ವಾಧೀನ ವಿರೋಧಿಸಿ ರೈತ ಮಹಿಳೆಯರು ಪೊರಕೆ ಹಾಗೂ ವನಕೆಗೆ ಪೂಜೆ ಮಾಡಿದ್ದಾರೆ. ತಮ್ಮ ಪ್ರತಿಭಟನೆಯ ಸಂಕೇತವಾಗಿ ನೂರಾರು ರೈತರಿಂದ ಪೊರಕೆ ಹಾಗೂ ವನಕೆಗಳಿಗೆ ಪೂಜೆ ಮಾಡಿದ್ದು, ನಮ್ಮ ಜಮೀನಿಗೆ ಬಂದ್ರೆ ಹುಷಾರ್ ಅಂತ ಅಧಿಕಾರಿಗಳಿಗೆ ಎಚ್ಚರಿಕೆ ರವಾನಿಸಿದ್ದಾರೆ. ಒಂದೆಡೆ ರೈತರ ನಡುವೆಯೇ ಪರ ವಿರೋಧ ಸಂಘರ್ಷ ನಡೀತಾ ಇದ್ರೆ, ಮತ್ತೊಂದು ಕಡೆ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ನಡುವೆ ಮನದ ಮಾತು ಜೋರಾಗಿದೆ. ಬಿಡದಿಯಲ್ಲಿ ಅಧಿಕಾರಿಗಳ ಮೇಲೆ ನಡೆದಂತ ಹಲ್ಲೆ ನನ್ನ ಮನಸ್ಸಿಗೆ ನೋವಾಗಿದೆ ಅನ್ನೋ ಸಿಎಂ ಮಾತಿಗೆ ಕೇಂದ್ರ ಸಚಿವರು ಇಂದು ಟಕ್ಕರ್ ನೀಡಿದ್ದು ಹೀಗೆ. ನಿನ್ನೆ ಬಿಡದಿಯಲ್ಲಿ ನಡೆದಂತ ಘಟನೆ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ. ರಾಜಕೀಯವಾಗಿ ಪ್ರೇರಿತವಾಗಿ ನಡೀತಾ ಇರುವಂತಹ ಒಂದು ಕುಮ್ಮಕ್ಕಿನಿಂದ ನಮ್ಮ ಅಧಿಕಾರಿಗಳಿಗೆ ಬೇಕಾದಷ್ಟು ತಂದೆಯಾದಂತಹ ಪಾಪ ರೈತರನ್ನ ತಪ್ಪುದಾರಿಗಿಡಿಯುವಂತಹ ಒಂದು ವ್ಯವಸ್ಥೆ, ದೊಡ್ಡ ಸಂಚು ನಡೀತಾ ಇದೆ. ಎಲ್ಲರ ಮನಸ್ಸಿಗೆ ನೋವುಂಟು ಮಾಡೋದು ನನ್ನ ಅಭಿಲಾಷೆ ಆಗಲಿ, ನನಗಿಷ್ಟ ಇಲ್ಲ. ನೆನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮಾತಾಡಬೇಕಾದ್ರೆ ತುಂಬಾ ನೋವಿನಲ್ಲಿ ಮಾತನಾಡಿದ್ದಾರೆ. ನಮಗೂ ಸಹ ಹೇಳಿದ್ದಾರೆ, ನೋವು ಪಟ್ಕೊಳ್ಳೋದಾಗ್ಲಿ ಮತ್ತಿನ್ನೇನ ಪದಬಳಕೆ ಮಾಡ್ಕೊಂಡು ಹೇಳಿದ್ದಾರೆ, ನೋವು ಪಟ್ಕೋಬೇಡಿ ಅಂತ. ರಾಜ್ಯದಲ್ಲಿ ಈ ರೀತಿಯ ಒಂದು ಘಟನೆಗಳು ನಡೀತಾ ಇದ್ದಾಗ ಸ್ವಲ್ಪ ಹೃದಯ ಇರತಕ್ಕಂಥವ್ರಿಗೆ ನೋವು ಆಗೋದು ಸಹಜ. ಹೃದಯ ಇದ್ದವ್ರಿಗೆ, ಕಠಿಣವಾದ ಹೃದಯ ಇದ್ರೆ ಎಲ್ಲಿಂದ ಅವ್ರಿಗೆ ನೋವಾಗ್ತದೆ?
ಕೇಂದ್ರ ಕೈಗಾರಿಕಾ ಸಚಿವ ಕುಮಾರಸ್ವಾಮಿ ಮಾತ್ರವಲ್ಲ, ಬಿಜೆಪಿ ನಾಯಕರು ಸಿಎಂ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ಡೈಲಾಗ್ ಕಿಂಗ್ ಅಂತ ವಿಜಯೇಂದ್ರ ಕಾಲೆಳೆದರೆ, ಶಿವಕುಮಾರ್ ಪೊಲೀಸ್ ರಾಜ್ಯ ಮಾಡಲು ಹೊರಟಿದ್ದಾರೆ ಅಂತ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ರು. ಡಿಕೆ ಶಿವಕುಮಾರ್ ಅವ್ರನ್ನ ರಾಜ್ಯದ ಜನ ಏನಂತ ಕರೀತಾ ಇದ್ದಾರೆ ಅಂತ ಹೇಳಿದ್ರೆ, ಡೈಲಾಗ್ ಕಿಂಗ್ ಶಿವಕುಮಾರ್ ಅಂತೇಳಿ ಕರೀತಾ ಇದ್ದಾರೆ. ಈ ರೀತಿ ಡೈಲಾಗ್ ಗಳನ್ನ ಹೊಡೆದನ್ನ ಬಿಟ್ಟು ರೈತರ ಏನು ಅಹವಾಲಿದೆ ಅದನ್ನ ಸ್ವೀಕಾರ ಮಾಡಿ ರೈತರ ಅಪೇಕ್ಷೆ ತಕ್ಕಂತೆ ಸ್ಪಂದನೆ ಮಾಡುವಂತ ಕರ್ತವ್ಯ ಮಾನ್ಯ ಮುಖ್ಯಮಂತ್ರಿಗಳ ಮೇಲಿದೆ. ನೋಡಿ, ಬೆಂಗಳೂರು ಡೆವಲಪ್ಮೆಂಟ್ ಬಿಡದಿ ಮಾಡಿದಾಗ ಬೆಂಗಳೂರು ಡೆವಲಪ್ಮೆಂಟ್ ಆಗ್ತದೆ ಮತ್ತು ಅದು ಒತ್ತಾಯಪೂರ್ವಕವಾಗಿ ಜನರ ಒಳ್ಳೆಯ ಭೂಮಿಯನ್ನ, ಕೃಷಿ ಫಲವತ್ತಾದ ಭೂಮಿಯನ್ನ ಕಸಗುಂಟೆ ಮಾಡುವುದು ಅಂತಲ್ಲ. ಮಾಡದಿದ್ರೂ ಸಹಿತ ಜನರನ್ನ ಹೇಗೆ ಮನವೊಲಿಸುದು, ನೀವೇನ್ ಬೇಕಾದ್ ಮಾಡ್ರಿ, ನನ್ನ ಕಡೆ ಪೊಲೀಸ್ ಫೋರ್ಸ್ ಇದೆ, ನಾನು ಮಾಡಿ ತೋರಿಸ್ತೀನಿ ಅನ್ನುವಂಥದ್ದು ರೀತಿನ ಇದು ಪ್ರಜಾಪ್ರಭುತ್ವನೇ ಇದು. ವಿರೋಧ ಪಕ್ಷಗಳು ಸಿಎಂ ಟಾರ್ಗೆಟ್ ಮಾಡ್ತಾ ಇದ್ದಂತೆ ಅತ್ತ ಆಡಳಿತ ಪಕ್ಷದವರು ಕುಮಾರಸ್ವಾಮಿಯವರನ್ನ ಗುರಿ ಮಾಡಿದ್ರು. ಅದರಲ್ಲೂ ಎಚ್ಡಿಕೆ ದೋಸ್ತ್ ಚೆಲುವರಾಯಸ್ವಾಮಿ 2006ರಲ್ಲಿ ಕುಮಾರಸ್ವಾಮಿ ಸಿಎಂ ಆದ ಕತೆ ಹೇಳಿದ್ರೆ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ವಾಗ್ಬಾಣ ಬಿಟ್ರು. ದೇವೇಗೌಡರು ನಿಮಗೆ ವಿರುದ್ಧವಾಗಿ ಲೆಟರ್ ಬರೆದಿದ್ರು ಗವರ್ನರ್ಗೆ. ನಾವು ಇವರನ್ನ ಒಪ್ಪಿಲ್ಲ, ನಮ್ಮ ಪಕ್ಷದಿಂದ ಇವರನ್ನ ನಮ್ಮ ಶಾಸಕಾಂಗ ಪಕ್ಷದ ನಾಯಕನಾಗಿ ಮಾಡಲಿಕ್ಕೆ ನಾವು ಒಪ್ಪಿಲ್ಲ ಅಂತ ನಾವು ತಿಪ್ಪಣ್ಣನ ಎತ್ತಾಕೊಂಡು ಒಂದ್ ಕಡೆ ಇಟ್ಕೊಂಡು ಅವ್ರ ಕೈಲಿ ಲೆಟರ್ ಬರೆಸ್ಕೊಂಡು ನಿಮ್ಮನ್ನ ಅವತ್ತು ಶಾಸಕಾಂಗ ಪಕ್ಷದ ನಾಯಕನ ಮಾಡಿ ಮುಖ್ಯಮಂತ್ರಿ ಆಗಿತ್ತು. ನಾಚಿಕೆ ಆಗಲ್ವಾ ನಿಮ್ಗೆ? ನಾನೇನು ಅನ್ನೋದು ಕುಮಾರಸ್ವಾಮಿ ಅವ್ರಿಗೂ ಗೊತ್ತಿದೆ. ಸುಮ್ಮನೆ ಇದೆಲ್ಲ ರಾಜಕೀಯವಾಗಿ ಮಾತಾಡುವಂತದ್ದು. ಈಗ ನೋಡಿ, ಅವ್ರಿಗೆ ಅವ್ರು ಸ್ವಾತಂತ್ರ್ಯ ಇದಾರೆ, ನಂದೇನಾದ್ರೂ ಇದ್ರೆ ಆಯ್ತಪ್ಪ ಹೇಳಿ ಅವರು ಏನ್ರಿ. ಸುಮ್ಮನೆ ಇದನ್ನ ಈ ಲೂಸ್ ಟಾಕ್ ಬೇಡ. ನನ್ನ ರೋಲ್ ಇದೆ, ನನ್ನ ಕೆಡಿಪಿ ರೋಲ್ ಇದೆ. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ನನಗೆ ಇನ್ವೈಟ್ ಮಾಡಿದ್ದಾರೆ. ನಿಮ್ದೇನೇನು ಕೆಡಿಪಿ ಪಾತ್ರ ಏನಿದೆ, ನೀವೇನೇನು ಮಾಡಿದ್ರಿ, ಇದು ಬಿಡದಿ ಟೌನ್ಶಿಪ್ನಾಗ. ಒಟ್ಟಾರೆ ಬಿಡದಿ ಭೂ ಹೋರಾಟ ರಾಜ್ಯ ರಾಜಕೀಯದಲ್ಲೂ ಕಿಚ್ಚೆಬ್ಬಿಸಿದೆ. ರೈತ ಹೋರಾಟದ ನೆಪದಲ್ಲಿ ಪಾಲಿಟಿಕ್ಸ್ ಜೋರಾಗಿದ್ದು ಇದು ವೈಯಕ್ತಿಕ ನೆಲೆಯವರೆಗೂ ವಿಸ್ತರಿಸಿದೆ.